ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಸರಗಳ್ಳರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇದೇ ಸರಗಳ್ಳರ ಹಾವಳಿಗೆ ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಪೆಪ್ಪರ್ ಸ್ಪ್ರೇಯನ್ನ ಹಾಕಿ ಸರಗಳ್ಳತನ ಮಾಡಿದ ವೇಳೆ ಮಹಿಳೆ ಸಾವನ್ನಪ್ಪಿರೋದು ಗೊತ್ತಾಗ್ತಾ ಇದೆ. ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಸರಗಳ್ಳರ ಕೃತ್ಯದ ಬಗ್ಗೆ ಸಾಕ್ಷ್ಯಗಳು ಸಿಗ್ತಿಲ್ವಂತೆ. ಅಕ್ಕಪಕ್ಕದ ಸಿಸಿಟಿವಿ ಟವರ್ ಡಂಪ್ ಅನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಪರಿಚಿತ ವ್ಯಕ್ತಿಗಳು ಮನೆ ಬಳಿ ಬಂದಿಲ್ಲ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಪೊಲೀಸರು ಕಾಯ್ತಾ ಇದ್ದಾರೆ. ಮನೆಯಲ್ಲಿ ಪತ್ತೆಯಾಗಿರುವ ಮೃತ ಜ್ಯೋತಿಯ ಕಿವಿಯೋಲೆ, ಮಹಿಳೆಯ ಕತ್ತಿನಲ್ಲಿ ಚಿನ್ನದ ಸರ ಮಾತ್ರ ಕದ್ದಿರುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಈಗ ಪೊಲೀಸರು ಮಲ್ಟಿ ಆಂಗಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದ್ದಾರೆ. ಅಪರಿಚಿತರು ನಡೆಸಿದಂತಹ ಕೃತ್ಯನ ಗೊತ್ತಿರೋರೇ ಮಾಡಿರೋದಾ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ಇದೇ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗಿರುವಂತಹ ಅನುಮಾನ ಏನು, ಜೊತೆಗೆ ಸಾಕ್ಷಿಗಳ ಕಲೆ ಹಾಕುವಲ್ಲಿ ಯಾಕೆ ಹಿನ್ನಡೆ ಆಗ್ತಾ ಇದೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಉಮೇಶ್? ಪ್ರೇಮ್, ಮಾದನಾಯಕನಹಳ್ಳಿಯ ಉಸ್ಕೂರು ಬಳಿಯಲ್ಲಿ 42 ವರ್ಷದ ಜ್ಯೋತಿ ಅನ್ನೋರ ಬೆಳಗಿನ ಜಾವ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ಅಂದರೆ ಸರಗಳ್ಳರು ಬಂದು ಪೆಪ್ಪರ್ ಸ್ಪ್ರೇ ಮಾಡಿ ಸರ ಕಿತ್ಕೊಂಡು ಕೆಳಗಡೆ ತಳ್ಳಿ ಹೋದ ಸಂದರ್ಭದಲ್ಲಿ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರುವಂಥದ್ದು. ಆ ಇನ್ವೆಸ್ಟಿಗೇಷನಲ್ಲಿ ಇಲ್ಲಿವರೆಗೂ ಕೂಡ ಸರಗಳ್ಳರ ಕೃತ್ಯ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅವತ್ತು ಬೆಳಗಿನ ಜಾವ 5 ಗಂಟೆಯಿಂದ 7 ಗಂಟೆ ತನಕ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಅಲ್ಲಿ ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾರೆ. ಅಕ್ಕಪಕ್ಕದ CCTVಗಳಾಗಿರ್ಬೋದು, ಆ ಏರಿಯಾದ ಟವರ್ ಡಂಪ್ ಆಗಿರ್ಬೋದು, ಅಕ್ಕಪಕ್ಕ ಮನೆಗಳ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡಿದ್ದಾರೆ. ಆ ವಿಚಾರಣೆ ವೇಳೆಯಲ್ಲಿ ಯಾರೂ ಕೂಡ ಅಪರಿಚಿತ ವ್ಯಕ್ತಿಗಳು ಇಲ್ಲಿ ಓಡಾಡಿಲ್ಲ ಅನ್ನೋದು ಗೊತ್ತಾಗಿದೆ. ಮತ್ತು ಪೆಪ್ಪರ್ ಸ್ಪ್ರೇ ಹೊಡೆದಿದ್ದಾರೆ ಅನ್ನೋದೇನು ಆರೋಪ ಕೇಳಿಬಂದಿತ್ತು. ಆ ಸಂಬಂಧಪಟ್ಟ ಕೂಡ FSL ತಂಡ ಸ್ಥಳದಲ್ಲಿ ಹೋಗಿ ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ಯಾವುದೇ ರೀತಿಯ ಕುರುಹುಗಳು ಪತ್ತೆ ಆಗಿಲ್ಲ. ಹಾಗಾಗಿ ಪೊಲೀಸರು ಕೂಡ ಬೇರೆ ಏನಾದರೂ ಆಗಿರ್ಬೋದಾ ಅನ್ನೋ ನಿಟ್ಟಿನಲ್ಲಿ ಅನುಮಾನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ಬರಬೇಕಾಗಿದೆ. ಆ ರಿಪೋರ್ಟ್ ಬಂದ ನಂತರದಲ್ಲೇ ಮಹಿಳೆ ಜ್ಯೋತಿ ಸಾವನ್ನಪ್ಪೋಕ್ಕೆ ಕಾರಣ ಏನು, ಬೇರೆ ಏನಾದರೂ ಈಗ ಏನು ಸಾವನ್ನಪ್ಪೋದಕ್ಕೆ ರೀಸನ್ ಏನು ಅನ್ನೋದು ಗೊತ್ತಾಗಬೇಕಾಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಸ್ಥಳೀಯರು ಯಾರಾದರೂ ಏನಾದರೂ ಈ ಕೊಲೆ ಅಥವಾ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ರ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಪ್ರೇಮ್.